ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಚಿತ್. ಇವತ್ತು ದ ಡೇ 2 ಆಫ್ ಬಿಕಮಿಂಗ್ ಅ ಟಾಪ್ 1% ಇನ್ ದ ವರ್ಲ್ಡ್ ಅಂಡ್ ಇದೇ ಲರ್ನಿಂಗ್ ಜರ್ನಿ ಒಳಗಡೆ ನಮ್ದು ಎರಡನೇ ವಿಡಿಯೋ ಇದೆ. ಈ ವಿಡಿಯೋ ಒಳಗಡೆ ನಾವು ಲರ್ನ್ ಮಾಡ್ತೀವಿ ಹೈ ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್ ಅಂತ. ಅಂಡ್ ನಮಗೆ ಎಷ್ಟೋ ಜನ ಅನ್ಕೊಂಡಿರ್ತೀವಿ ನಾವು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡ್ಬೇಕಂತ ಅಥವಾ ಮೋಟಿವೇಟೆಡ್ ಆಗಿ ಲೈಫ್ ಲೀಡ್ ಮಾಡ್ಬೇಕಂತ. ಅಂಡ್ ಎರಡರ ಒಳಗಡೆ ಎಷ್ಟೋ ಜನಕ್ಕೆ ಡಿಫ್ರೆನ್ಸ್ ಕೂಡ ಗೊತ್ತಿರೋದಿಲ್ಲ. ಡಿಸಿಪ್ಲಿನ್ ಅಂದ್ರೆ ಮತ್ತೆ ಮೋಟಿವೇಶನ್ ಅಂದ್ರೆ ಏನ್ ಈ ಜರ್ನಿ ಒಳಗಡೆ ನೀವು ಟಾಪ್ ಆಗಿ ತಿಳ್ಕೋದ್ರಿ. ಆಸ್ ಅ ಟಾಪ್ 1% ಒಳಗಡೆ ಇದಂತ ಮನುಷ್ಯ ಯಾವ ತರ ಒಂದು ಲೈಫ್ ನ ಮೋಟಿವೇಟೆಡ್ ಆಗಿ ಲೈಫ್ ನ ಲೀಡ್ ಮಾಡ್ತಾನ ಅಥವಾ ಡಿಸಿಪ್ಲಿನ್ ಆಗಿ ಒಂದು ಲೈಫ್ ನ ಲೀಡ್ ಮಾಡ್ತಾನ ಅಂತ. ಅಂಡ್ ನೀವು ಕೂಡ ಎಷ್ಟೋ ಜನ ಅನ್ಕೊಂಡಿರ್ಬೋದು, ನಿಮ್ ಲೈಫ್ ಅಲ್ಲಿ ಕ್ವಶನ್ ಕೂಡ ಕೇಳಿರಿ ನೀವು ಏನಂತ ಅನ್ಕೊಂಡಿರ್ತೀವಿ. ನಾವು ಮಾರ್ನಿಂಗ್ ಬೇಗ ಹೇಳ್ಬೇಕು ಅಥವಾ ನಾನು ಡಿಸಿಪ್ಲಿನ್ ಆಗಿ ಬುಕ್ಸ್ ನ ಓದ್ಬೇಕು, ನಾನೇನ್ ಮಾಡ್ಬೇಕು ನಾಳೆಯಿಂದ ಜಿಮ್ಮಿಗೆ ಹಚ್ಬೇಕು, ಅದಾದ್ಮೇಲೆ ನಾನು ನಾಳೆಯಿಂದ ವಾಕ್ ನ ಸ್ಟಾರ್ಟ್ ಮಾಡ್ಬೇಕು. ಎಷ್ಟೋ ಜನ ಅನ್ಕೊಂಡಿರ್ಬೋದು. ಅಂಡ್ ಒಂದ್ ದಿನ ಕೂಡ ಕ್ವಶನ್ ಕೇಳ್ಕೋರಿ, ನಾಳೆ ಅನ್ನೋದು ನಮ್ ಲೈಫ್ ಅಲ್ಲಿ ಬಂದಿದ್ಯಾ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ, ನಾವೇನ್ ಅನ್ಕೊಂಡಿರ್ತೀವಿ ಮೋಟಿವೇಟೆಡ್ ಆಗಿ ಆ ಟೈಮ್ ಒಳಗಡೆ ನಾವು ಅನ್ಕೊಂಡಿರ್ತೀವಿ ಅದನ್ನ ಮಾಡ್ಬೇಕಂತ. ಬಟ್ ನೋಡ್ರಿ, ಯಾವ್ದೇ ಸಕ್ಸಸ್ಫುಲ್ ಪರ್ಸನ್ ಇರ್ಲಿ, ಅವನ ಲೈಫ್ ಅಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡಿದಾನಂದ್ರೆ ಅದು ಮೋಟಿವೇಶನ್ ಗಿಂತ ಕೂಡ ಜಾಸ್ತಿ ಇಂಪ್ಯಾಕ್ಟ್ ಯಾವ್ದ್ರಿಂದ ಇರುತ್ತೆ ಅಂದ್ರೆ ಡಿಸಿಪ್ಲಿನ್ ಆಗಿ ಲೈಫ್ ನ ಲೀಡ್ ಮಾಡಿರ್ತಾನೆ. ನಾ ಈ ಇದ್ರೊಳಗಡೆ ಏನ್ ತಿಳ್ಕೊಳ್ಳೋಣ, ಆಸ್ ಅ ಮೋಟಿವೇಶನ್ ಅಂದ್ರೆ ಅಂಡ್ ಡಿಸಿಪ್ಲಿನ್ ಅಂದ್ರೆ ಯಾವ್ದು ನನ್ನ ಲೈಫ್ ನ ಯಾವ ಜರ್ನಿ ಒಳಗಡೆ ತಗೊಂಡೋಗಿ ಆಸ್ ಅ ಮೋಟಿವೇಟೆಡ್ ತಗೊಂಡೋದ್ರೆ ಸಕ್ಸಸ್ಫುಲ್ ಆಗ್ಬೋದು ಅಥವಾ ಡಿಸಿಪ್ಲಿನ್ ತಗೊಂಡೋದ್ರೆ ಸಕ್ಸಸ್ಫುಲ್ ಆಗ್ಬೋದು ಅದನ್ನ ತಿಳ್ಕೊಂತ ಹೋಗೋಣ. ಫಸ್ಟ್ ಆಫ್ ಆಲ್ ಬರ್ತ ಮೋಟಿವೇಶನ್ ಅಂದ್ರೆ ಇಟ್ಸ್ ಒಂದು ಫೀಲಿಂಗ್ಸ್, ಯಾವ ತರ ಒಂದು ಫೀಲಿಂಗ್ಸ್ ಇದ್ದಂಗೆ, ಇದನ್ನ ಮಾಡ ಎಮೋಷನ್ ಇದ್ದಂಗೆ. ಏನಾಗತ್ತಂದ್ರೆ ಅದು ಫುಲ್ ಟೈಮ್ ಒಳಗಡೆ ಫುಲ್ ಟೈಮ್ ವರೆಗೂ ಇರೋದಿಲ್ಲ. ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಏನಾಗುತ್ತೆ, ನಮ್ದು ಫೇಸ್ ಏನಾದ್ರು ಸ್ಟಾರ್ಟ್ ಆಗ್ಬೇಕಂದ್ರೆ ಮೋಟಿವೇಶನ್ ಇಂಪಾರ್ಟೆಂಟ್ ಇದೆ. ಅಂಡ್ ಥ್ರೂ ಔಟ್ ನಮ್ದು ಜರ್ನಿ ಸಕ್ಸಸ್ ರೇಷಿಯೋಗಳು ಹೋಗ್ಬೇಕಂದ್ರೂ ಕೂಡ ಎಂಡ್ ಆಫ್ ದ ಡೇ ಏನಾಗುತ್ತೆ, ಡಿಸಿಪ್ಲಿನ್ ಏನಾಗುತ್ತೆ ಮೋಟಿವೇಶನ್ ಬೀಟ್ ಮಾಡಿ ಹೋಗುತ್ತೆ. ಮೋಟಿವೇಶನ್ ಅನ್ನೋದು ಸ್ಟಾರ್ಟಿಂಗ್ ಜರ್ನಿ ಇದೆ, ಡಿಸಿಪ್ಲಿನ್ ಒಂದು ಎಂಡ್ ಪಾಯಿಂಟ್ ಇದೆ. ಅಂಡ್ ನಮ್ಮ ಲೈಫ್ ಅಲ್ಲಿ ಏನಾದ್ರು ಎಂಡ್ ಪಾಯಿಂಟ್ ನಮಗೆ ಬೆಸ್ಟ್ ಇರ್ಬೇಕಂದ್ರೆ ಡಿಸಿಪ್ಲಿನ್ ಲೈಫ್ ನ ಚೂಸ್ ಮಾಡೋದು ಇಂಪಾರ್ಟೆಂಟ್ ಇದೆ. ಮೋಟಿವೇಶನ್ ಗಿಂತ ಕೂಡ ಡಿಸಿಪ್ಲಿನ್ ಲೈಫ್ ನ ಲೀಡ್ ಮಾಡ್ಬೇಕು ಅಥವಾ ಚೂಸ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋದಿರುತ್ತೆ ಮೋಟಿವೇಶನ್ ಅಂದ್ರೆ ಮತ್ತೆ ಡಿಸಿಪ್ಲಿನ್ ಅಂದ್ರೆ ಅಂತ. ಅಂಡ್ ಒಂದು ಸ್ಟೋರಿ ಹೇಳ್ತೀನಿ ನಿಮಗ. ಯಾವ ತರ ಅಂದ್ರೆ ಸುರೇಶ್ ಅಂತ ಒಂದು ಹುಡುಗ ಇರ್ತಾನೆ ಅಂಡ್ ರಮೇಶ್ ಅಂತ ಇಬ್ರು ಫ್ರೆಂಡ್ಸ್ ಏನಿರ್ತಾರೆ ಅಂದ್ರೆ ಒಂದೇ ಹಳ್ಳಿ ಒಳಗಡೆ ವಾಸ ಮಾಡ್ತಿರ್ತಾರೆ. ಅಂಡ್ ಒಂದೇ ಸರಿಗೆ ಏನ್ ಮಾಡ್ತಾರೆ, ಹಿರಿಯ ಪ್ರಾಥಮಿಕ ಶಾಲೆ ಅಥವಾ ಅಂಗನವಾಡಿಯಿಂದ ಎಜುಕೇಶನ್ ತಗೊಂಡ್ ಡಿಗ್ರಿವರೆಗೂ ಕೂಡ ಒಂದೇ ಕಾಲೇಜ್ ಒಳಗಡೆ ಅಥವಾ ಏನ್ ಮಾಡ್ತಾರೆ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಬಟ್ ಏನಾಗುತ್ತೆ, ಆಫ್ಟರ್ ಡಿಗ್ರಿ ಆದ್ಮೇಲೆ ರಮೇಶ್ ಅನ್ಕೋತಾನೆ, ಸುರೇಶ್ ಅನ್ಕೋತಾನೆ. ರಮೇಶ್ ಅನ್ಕೋತಾನೆ ಏನ್ ಮಾಡ್ಬೇಕು, IAS ಆಫೀಸರ್ ಆಗ್ಬೇಕು. ಅಂಡ್ ಸುರೇಶ್ ಅಂತ ಕೂಡ ಅದೇ ಡ್ರೀಮ್ ಇರುತ್ತೆ, ನಾನು ಕೂಡ IAS ಆಫೀಸರ್ ಆಗ್ಬೇಕಂತ. ಆಸ್ ಅ ರಮೇಶ್ ಏನ್ ಮಾಡ್ತಾನೆ ಅಂದ್ರೆ ಅವನೇ ಮಾಡ್ತಾನೆ, ಡೈಲಿ ಯೂಟ್ಯೂಬ್ ಒಳಗಡೆ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡ್ತಾನೆ. ನಾ ಯಾವ ತರ IAS ಆಫೀಸರ್ ಆಗ್ಬೇಕು, ನಾ ಯಾವ ತರ IAS ಆಫೀಸರ್ ಆಗೋದಕ್ಕೆ ನನ್ ರೂಟ್ ಯಾವ ವಿಡಿಯೋ ಒಳಗಡೆ ಇದೆ, ನಾ ಹೆಂಗ್ ಆಗ್ಬೇಕು ಅಂಡ್ ಹೆಂಗ್ ಆಗ್ಬೇಕಂದ್ರೆ ನಾವು ಡೈಲಿ ಮೋಟಿವೇಶನ್ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡ್ತಾನೆ. ಸುರೇಶ್ ಏನ್ ಮಾಡ್ತಾನೆ ಗೊತ್ತಾ, ಆ ಮೋಟಿವೇಶನ್ ಅನ್ನೋದು ಅವ್ನಿಗೆ ಗೊತ್ತಿರೋದಿಲ್ಲ. ಡಿಸಿಪ್ಲಿನ್ ಆಗಿ ಅವನು ಪ್ರಾಪರ್ ಒಂದು ಗೋಲ್ ನ ಟಾರ್ಗೆಟ್ ನ ಬರ್ಕೊಂಡು ಒಂದು ಪ್ಲಾನಿಂಗ್ ನ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಡೈಲಿ ಏನ್ ಮಾಡ್ತಾನೆ ಎಜುಕೇಶನ್ ತಗೊಳಕ್ ಸ್ಟಾರ್ಟ್ ಮಾಡ್ತಾನೆ. ಡಿಸಿಪ್ಲಿನ್ ಹಾರ್ಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಟೈಮ್ ಟೇಬಲ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಮಾರ್ನಿಂಗ್ ಬೇಗ ಹೇಳ್ತಾನೆ, ಅದೇ ರೂಟೀನ್ ನ ಫಾಲೋ ಮಾಡ್ತಾನ. ಡೈಲಿ 6 to 8 ಅವರ್ಸ್ ಏನ್ ಮಾಡ್ತಾನ ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಆಫ್ಟರ್ 1 year ಆದ್ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅವಾಗ ಗೊತ್ತಾಗತ್ತೆ. ಸುರೇಶ್ ಏನ್ ಮಾಡ್ತಾನೆ ಅಂದ್ರೆ ಟ್ರೈನಿಂಗ್ ಹೋಗ್ತಿರ್ತಾನೆ. ರಮೇಶ್ ಏನ್ ಮಾಡ್ತಾನೆ, ಇನ್ನೂ ಯೂಟ್ಯೂಬ್ ಒಳಗಡೆ ವಿಡಿಯೋ ನೋಡ್ಕೊಂಡು ಮಾಡ್ತಾನೆ, ಮನೆ ಒಳಗಡೆ ಕೂತಿರ್ತಾನೆ. ಅಂಡ್ ತಿಳ್ಕೋರಿ, ಇದೇ ಸ್ಟೋರಿ ಒಳಗಡೆ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಡಿಸಿಪ್ಲಿನ್ ನಮ್ಮ ಲೈಫ್ ಒಳಗಡೆ ಇಂಪಾರ್ಟೆಂಟ್ ಇದೆ ಅಂತ. ಅಂಡ್ ಮೋಟಿವೇಶನ್ ಕೂಡ ಕೆಟ್ಟದಲ್ಲ, ಅದು ಕೂಡ ಒಳ್ಳೇದೇ ಇದೆ. ಅಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದು ಜರ್ನಿ ಅಂದ್ರೆ ಸ್ಟಾರ್ಟ್ ಆಗ್ಬೇಕಂದ್ರೆ ಮೋಟಿವೇಶನ್ ಇಂಪಾರ್ಟೆಂಟ್ ಇದೆ. ಅದೇ ತರ ಮೋಟಿವೇಟ್ ಆಗ್ತಾರೆ ಯಾವಾಗ ಜನವರಿ 1 ಬರುತ್ತೆ. ಯಾವಾಗ ನಾವು ಫಸ್ಟ್ ಬಂದಾದ್ಮೇಲೆ ಎಲ್ಲರೂ ಕೂಡ ಅನ್ಕೊಂಡಿದ್ದೆ ನಾನು ಜಿಮ್ ನ ಜಾಯ್ನ್ ಆಗ್ಬೇಕು, ಆಫ್ಟರ್ ಡೇಟ್ ಆನ್ ಮಾಡ್ಬೇಕು, ಈ ವರ್ಷ ನಾನು ಚಲೋತ್ನಾಗ ಸ್ಟಾರ್ಟ್ ಮಾಡ್ಬೇಕು, ವಾಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ಹೆಲ್ತ್ ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಫಿಟ್ನೆಸ್ ಆಗಿ ಇರ್ಬೇಕಂತ. ಬಟ್ ಯಾವಾಗ ಜನವರಿ ಟು ಫೆಬ್ರವರಿ ಮಾರ್ಚ್ ಕಂಪೇರ್ ಮಾಡಿದ್ರೆ ಅವ್ರದ್ದು 100% ಒಳಗಡೆ 90% ಇದನ್ನ ಕ್ವಿಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮೋಟಿವೇಶನ್ ಕಳ್ಕೊಂಡಾದ್ಮೇಲೆ ಅವ್ರ ಪರ್ಸನಲ್ ಆಗಿ ಕೆಲಸ ಇದೆ ಅದನ್ನ ಹೋಗಿರ್ತಾರೆ. 10% ಜನ ಮಾತ್ರ ಏನ್ ಮಾಡ್ತಾರೆ ಡಿಸಿಪ್ಲಿನ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಆಸ್ ಅ ಸಕ್ಸಸ್ ಒಂದು ರೇಷಿಯೋನ ಏನ್ ಮಾಡ್ತಾರೆ ಅಚೀವ್ ಮಾಡಕ್ ಪಾಸಿಬಲ್ ಇದೆ. ಅಂಡ್ ಅದೇ ತರ ಏನಿದೆ, ಬೆಂಕಿ ಯಾವ ತರ ಇರುತ್ತೆ ಅದೇ ತರ ಮೋಟಿವೇಶನ್ ಇರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ನಮ್ದು ರಿಸಲ್ಟ್ ಬರ್ದೇ ರೀಸನ್ ಏನಾಗುತ್ತೆ, ಮೋಟಿವೇಶನ್ ಆರೋಗುತ್ತೆ, ನಮ್ದು ಸಕ್ಸಸ್ ಕೂಡ ಪಾಸಿಬಲ್ ಆಗೋದಿಲ್ಲ. ನೀವು ಕೂಡ ಅನ್ಕೊಂಡಿರ್ಬೋದು ಎಷ್ಟು ಸರಿ ಅಂದ್ರೆ ಸಕ್ಸಸ್ಫುಲ್ ಲೈಫ್ ನ ನಮಗೆ ಸಿಗಬೇಕಂದ್ರೆ ನಾವು ಡಿಸಿಪ್ಲಿನ್ ಲೈಫ್ ನ ಲೀಡ್ ಮಾಡೋದಿರುತ್ತೆ. ಅಂಡ್ ಮೋಟಿವೇಶನ್ ಒಂದು ಯಾವ ತರ ಇರುತ್ತೆ ಅಂದ್ರೆ ನನ್ಗೆ ಇಷ್ಟ ಆದಾಗ ಮಾಡ್ತೀನಿ, ನಂಗೆ ಮೂಡ್ ಇಲ್ಲ, ಇವಾಗ ನಂಗೆ ಇಷ್ಟ ಆಗ್ತಿಲ್ಲ, ನಂಗೆ ಸರಿ ಅನ್ನಿಸ್ತಿಲ್ಲ, ನಮ್ಮ ತಂದೆ ಹೇಳಿದಾರ ಮಾಡೋದಿಲ್ಲ, ಆ ತರ ಈ ತರ ಸಾಕಷ್ಟು ನಮಗೆ ರೀಸನ್ಸ್ ಇರುತ್ತೆ. ಅದರಿಂದ ನಾವು ಮೋಟಿವೇಶನ್ ಮಾಡ್ತೇವೆ ಅಂದ್ರೆ ಲೈಫ್ ನ ಕಳ್ಕೊತಾ ಹೋಗ್ತೀವಿ. ನಮ್ದು ಸಕ್ಸಸ್ ಏನಿದೆ ನಮ್ಮ ಲೈಫ್ ಕೂಡ ಸಿಗುತ್ತೆ, ಅದನ್ನು ಕೂಡ ಕಳ್ಕೊಂತ ಹೋಗ್ತೀವಿ. ಬಟ್ ಡಿಸಿಪ್ಲಿನ್ ಆಗಿ ಲೈಫ್ ನ ಲೀಡ್ ಮಾಡಿದ್ವಿ ಅಂದ್ರೆ ಒನ್ ಡೇ ನಮಗೆ ರೀಚ್ ಆಗೇ ಆಗ್ತೀವಿ. ಆಸ್ ಅ ಟಾಪ್ 1% ಡಿಸಿಪ್ಲಿನ್ ಲೈಫ್ ನ ಲೀಡ್ ಮಾಡ್ಬೇಕಂದ್ರೆ ನೀವು ಕೂಡ ನನ್ನ ಜರ್ನಿ ಒಳಗಡೆ ಸ್ಟಾರ್ಟ್ ಮಾಡ್ರಿ. ಅಂಡ್ ಹೇಳ್ತೀನಿ, ನಾನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ಚಾನಲ್ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ, ಎಜುಕೇಶನ್ ತಗೊಳ್ರಿ. ಅಂಡ್ ನೀವು ಕೂಡ ಡಿಸಿಪ್ಲಿನ್ ಲೈಫ್ ನ ಲೀಡ್ ಮಾಡಕ್ ಟ್ರೈ ಮಾಡ್ರಿ.
ಅಂಡ್ ಈ ವರ್ಷದಿಂದ ನೆಕ್ಸ್ಟ್ ವರ್ಷ ನಮಗೆ ಬೆಟರ್ ಆಗೋಕ್ಕೋಸ್ಕರ ಈ ವಿಡಿಯೋ ಅಥವಾ ನಾನು ಕೂಡ ನಿಮ್ಗೆ ನಿಮ್ ಜರ್ನಿ ಒಳಗಡೆ ಹೆಲ್ಪ್ ಮಾಡ್ತೀನಿ. ಅಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.